ಕೊಪ್ಪಳ ಜಿಲ್ಲಾ ತೋಟಗಾರಿಕಾ ಕಚೇರಿ ಆವರಣದಲ್ಲಿ ಸಸ್ಯ ಸಂತೆ ಕಾರ್ಯಕ್ರಮ ನಡೆಯುವುದಾಗಿ ತೋಟಗಾರಿಕಾ ಇಲಾಖೆಯ ಅಧಿಕಾರಿ ಕೃಷ್ಣ ತಿಳಿಸಿದ್ದಾರೆ. ನಮಸ್ತೆ ಸರ್, ಏನಿದು ಕಾರ್ಯಕ್ರಮ? ಯಾವ್ಯಾವ ರೀತಿ ಈ ಸಸ್ಯ ಸಂತೆ ಕಾರ್ಯಕ್ರಮ ಸಾರ್ವಜನಿಕರಿಗೆ ಸದುಪಯೋಗವಾಗಲಿಕ್ಕಿದೆ ಅಂತೇಳಿ? ನಮಸ್ತೆ, ನನ್ನ ಹೆಸರು ಕೃಷ್ಣ ಉಪ್ಪನ್ ಅಂತೇಳಿ ನಾನು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಆಗಸ್ಟ್ 15ಕ್ಕೆ ಸಸ್ಯ ಸಂತೆ ಮತ್ತು ತೋಟಗಾರಿಕೆ ಅಭಿಯಾನ ಎಂಬ ಕಾರ್ಯಕ್ರಮವನ್ನು 5 ದಿನಗಳ ಕಾಲ ಇಲ್ಲಿ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಆಗಸ್ಟ್ 15ರಿಂದ ಆಗಸ್ಟ್ 20ನೇ ತಾರೀಕಿನವರೆಗೂ, ಅಂದರೆ 5ರಿಂದ 6 ದಿನಗಳ ಕಾಲ ನಮ್ಮ ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿ ಈ ಕಾರ್ಯಕ್ರಮ ಮಾಡ್ತದೆ. ಈ ಕಾರ್ಯಕ್ರಮದಲ್ಲಿ ನಾವು ಈ ವರ್ಷ ವಿದೇಶಿ ಹಣ್ಣಿನ ಸಸಿಗಳ ಪರಿಚಯ ಮತ್ತು ಮಾರಾಟವನ್ನು ಮಾಡ್ತಾಯಿದ್ದೀವಿ. ಯಾಕಂದರೆ ಈಗ ಸಾಕಷ್ಟು ನೀವು ನೋಡ್ತಾ ಇರ್ಬೋದು, ಹಣ್ಣಿನ ಅಂಗಡಿಗಳಲ್ಲಿ ವಿದೇಶಿ ಹಣ್ಣುಗಳು ಬರ್ತವೆ. ಈಗ ಅವಕಾಡೋ ಇರ್ಬೋದು, ರಾಂಬೂತಾನ್ ಇರ್ಬೋದು, ಲಿಚ್ಚಿ ಇರ್ಬೋದು, ಪ್ಲಮ್ ಇರ್ಬೋದು, ಇಂಥ ಬೇರೆ ಬೇರೆ ವಿವಿಧ ರೀತಿಯ ಹಣ್ಣುಗಳು ಬರ್ತದವು. ಆ ಹಣ್ಣುಗಳನ್ನು ನಾವು ಇಲ್ಲಿ ನಮ್ಮ ರೈತರು ಬೆಳಿಬೇಕು. ನಮ್ಮ ರೈತರು ಬೆಳೆದ್ರೆ ಅದು ಗ್ರಾಹಕರಿಗೆ ಒಂದು ಯೋಗ್ಯ ದರದಲ್ಲಿ ಸಿಗ್ತೈತೆ, ಆಮೇಲೆ ರೈತರಿಗೂ ಲಾಭ ಆಗ್ತೈತಿ. ಯಾಕಂದ್ರೆ ನೀವು ಒಂದು ಅವಕಾಡ ಕೇಳಕ್ಕೆ ಹೋದಾಗ 800 ರೂಪಾಯಿ ಕೆ ಜಿ ಹೇಳ್ತಾರೆ, ಒಂದು ಲಿಚ್ಚಿ ಕೇಳಿದ್ರೆ ಒಂದು 800-1000 ರೂಪಾಯಿ ರೇಟ್ ಇರುತ್ತೆ. ಆದ್ದರಿಂದ ಅವೆಗೆ ಒಂದು 100 ರೂಪಾಯಿ ಸಿಕ್ತು ಅಂತೇಳಿ ನಮ್ಮ ಗ್ರಾಹಕರಿಗೆ ಅನುಕೂಲ, ರೈತರಿಗೂ ಲಾಭ ಆಗುತ್ತೆ. ಆ ಗಿಡಗಳನ್ನು ನಾವು ರೈತರಿಗೆ ಪರಿಚಯ ಮಾಡಿಸಿ ಇಲ್ಲಿ ಬೆಳೀಲಿಕ್ಕೆ ಅನುಕೂಲ ಮಾಡೋವಂಥ ವ್ಯವಸ್ಥೆ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಅಲಂಕಾರಿಕ ಗಿಡಗಳಿದ್ದಾವೆ, ಸಾಕಷ್ಟು ಹೂವಿನ ಗಿಡಗಳು, ವಿವಿಧ ದಾಸವಾಳದ ಬಣ್ಣ ದಾಸವಾಳ, ಗುಲಾಬಿ, ಬೇರೆ ಬೇರೆ ರೀತಿಯ ಅಲಂಕಾರಿಕ ಗಿಡಗಳು ಇಲ್ಲಿ ಸಿಗ್ತವೆ. ಕುಂಡಲುಗಳು ಸಿಗ್ತವೆ, ಬಣ್ಣದ ಕುಂಡಲುಗಳು, ಆಮೇಲೆ ತರಕಾರಿ ಬೀಜಗಳು, ತರಕಾರಿ ಸಸಿ ಸಿಗ್ತವೆ. ಜೊತೆಗೆ ನಮ್ಮ ಕೊಪ್ಪಳ ಕೇಸರ ಮಾವಿನ ಸಸಿಗಳು ಸಹ ಸಿಗ್ತವೆ. ನುಗ್ಗೆ, ಕರಿಬೇವು ಮತ್ತು ಲಾನು, ಗಾರ್ಡನಿಗೆ ಸಂಬಂಧಪಟ್ಟಂಥ ಐಟಮ್ಸು, ಎರೆಹುಳು ಗೊಬ್ಬರ, ವಿವಿಧ ರೀತಿಯ ಎರೆಜಲ, ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಇಂಥವೆಲ್ಲವನ್ನು ತೋರಿಸ್ಕೊಡ್ತಾಯಿದ್ವಿ. ಜೊತೆಗೆ ನಾವು ಒಂದು 8 ಸ್ಟಾಲ್ಗಳನ್ನು ಹಾಕಿದ್ದೆ. ಆ ಸ್ಟಾಲಲ್ಲಿ ಮಣ್ಣು, ನೀರು ಮತ್ತು ಎಲೆ ವಿಶ್ಲೇಷಣೆ ಹೇಗೆ ಮಾಡ್ಬೋದು ಅನ್ನೋ ಒಂದು ಲ್ಯಾಬ್ನವರು ತೋರಿಸ್ಕೊಡ್ತಾರೆ. ಜೊತೆಗೆ ವಿವಿಧ ಕಂಪನಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾವೆ. ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ, ಕಾರ್ಬನ್ ಕ್ರೆಡಿಟ್ಗೆ ಸಂಬಂಧಪಟ್ಟಂತೆ ಮಾಹಿತಿ ನೀಡ್ತಾ ಇದ್ದೀವಿ. ಈ ಎಲ್ಲ ಮಾಹಿತಿಗಳನ್ನು ನಾವು ಈ ಒಂದೇ ಸೂರಿನಡಿ 5 ದಿನಗಳ ಕಾಲ ಕೊಡ್ತಾಯಿದ್ವಿ. ಇದನ್ನು ಎಲ್ಲ ಗ್ರಾಹಕರು ಇದ್ರ ಉಪಯೋಗ ಪಡ್ಕೋಬೇಕಂತ ತಮ್ಮಲ್ಲಿ ಕೇಳ್ತಾರೆ. ಯಾರ್ಯಾರು ಈ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಸಾಹೇಬರು ಉದ್ಘಾಟನೆ ಮಾಡ್ತಾರೆ. ಜೊತೆಗೆ MLA MP ಅವರು ಬರ್ತಾರೆ. ಜೊತೆಗೆ ನಮ್ಮ ಡಿಸ್ಟಿಕ್ DC ಸಾಹೇಬರು ಬರ್ತಾರೆ, CO ಅವರು ಬರ್ತಾರೆ, SP ಅವರು ಬರ್ತಾರೆ, ಹಾಗೂ ಎಲ್ಲ ಅಧಿಕಾರಿಗಳು ಭಾಗವಹಿಸ್ತಾರೆ, ರೈತರು ಭಾಗವಹಿಸ್ತಾ ಇದ್ದಾರೆ. ಅದರಿಂದ ಈ ಕಾರ್ಯಕ್ರಮವನ್ನು ಎಲ್ಲರೂ ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಕೊನೆಯಲ್ಲಿ ಸಾರ್ವಜನಿಕರು ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ಪ್ರತಿ ವರ್ಷ ಈ ಕಾರ್ಯಕ್ರಮನ ನಾವು ಸಾರ್ವಜನಿಕ ಮತ್ತು ರೈತರಿಗಾಗಿ ಅರೇಂಜ್ ಮಾಡ್ತಾಯಿದ್ದೀವಿ. ಸಾರ್ವಜನಿಕರಿಗೆ ಇಲ್ಲಿ ಎಲ್ಲ ರೀತಿಯ ತಮ್ಮ ಮನೆಯ ಮುಂದೆ ಉದ್ಯಾನವನ ಮಾಡ್ಕೋಬೇಕಂತಂದ್ರೆ ಹೂವಿನ ಸಸಿಗಳು ಸಿಗ್ತವೆ, ಲಾನ್ ಸಿಗ್ತೈತಿ, ಬಣ್ಣದ ಕುಂಡಲುಗಳು ಸಿಗ್ತವೆ. ಆಮೇಲೆ ಅವ್ನು ಯಾವ ರೀತಿ ನೀವು ಇದು ಮಾಡ್ಕೋಬೇಕು ಅನ್ನೋದ್ರ ಮಾಹಿತಿಯನ್ನು ತಿಳಿಸ್ತೀವಿ. ಇದು ಸಾರ್ವಜನಿಕರು ಎಲ್ಲರೂ ಉಪಯೋಗ ಪಡ್ಕೋಬೇಕಂತ ಕೇಳ್ತಾರೆ.